ಇನ್ ಕೇಸ್ ದೇವರೇನಾದ್ರು ಯಾರಿಗೆ ಶಿಕ್ಷೆ ಕೊಡಬೇಕು ಅಂತಂದ್ರೆ ಅಧಿಪತ್ರ ಹೊರಡಿಸ್ತಾರೆ ಅನ್ನೋದು ಒಂದು ಮೀನಿಂಗ್. ಆದ್ರೆ ಆ ಹುಲಿ ಮತ್ತೆ ಹಸುವಾಯ್ತು ಅಂತ ಮತ್ತೆ ಊರಿಗೆ ಬಂದು ಮತ್ತೆ ಒಂದು ವ್ಯಕ್ತಿಯನ್ನು ಕೊಂದು ಅದು ಕೋಲ ತರ ಕಾಣಿಸುತ್ತೆ, ಬಟ್ ಅದು ದೈವರಾಜ್ಞೆ ಅಲ್ಲ, ಅದು ಒಂದು ಆಚರಣೆ ಅಷ್ಟೇ. ಈ ತರದ ಡೈರೆಕ್ಟರ್ಗೆ ಎಲ್ಲ ಪ್ಯಾಟರ್ನ್ ಟಚ್ ಮಾಡಬೇಕು ಅಂತ ಇರುತ್ತೆ. ಇದೊಂದು ಸಸ್ಪೆನ್ಸ್ ಇಲ್ಲ. ನೆಕ್ಸ್ಟ್ ನನ್ನ ಹತ್ರ ಇರೋದು ನಂತರ ಬೇರೆ ಬೇರೆ ಸಬ್ಜೆಕ್ಟ್ಗಳಿದ್ದಾವೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಸೊ ನಮ್ಮ ರೂಪೇಶ್ ಶೆಟ್ಟಿ ಹಾಗೂ ಜಾನ್ವಿ ಅವರು, ಸೊ ಇಬ್ಬರು ಕೂಡ ಆ್ಯಕ್ಟ್ ಮಾಡಿರುವಂಥ ಅಧಿಪತ್ರ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಥಿಯೇಟರ್ಗೆ ಬರ್ತಾ ಇದೆ. ಸೊ ಈ ಒಂದಷ್ಟು ಮಾತಾಡೋಕ್ಕೆ, ಈ ಸಿನಿಮಾ ವಿಚಾರದ ಬಗ್ಗೆ ಮಾತಾಡೋಕ್ಕೆ, ಅಧಿಪತ್ರ ಅಂದರೆ ಏನು, ಜೊತೆಗೆ ಒಂದಷ್ಟು ಟ್ರೈಲರ್ ಕೂಡ ಬಂತು. ಆ ಟ್ರೈಲರಲ್ಲಿ ಒಂದಷ್ಟು ಕಂಟೆಂಟ್ಗಳು ಕೂಡ ನಾನು ನೋಡಿದೆ. ಹಾಗಾಗಿ ಈ ಬಗ್ಗೆ ಮಾತಾಡ್ಸೋಣ ಅಂತ ನಾನು ಅಧಿಪತ್ರ ಸಿನಿಮಾದ ನಿರ್ದೇಶಕ ಚಯನ್ ಶೆಟ್ಟಿ ಅವರ ಹತ್ರ ಸದ್ಯಕ್ಕೆ ಈಗ ಬಂದಿದ್ದೀನಿ, ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದೆ. ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ವಿನ್ನರ್, ಆಮೇಲೆ ಆ್ಯಂಕರ್ ಜಾನ್ವಿ ಅವರು. ಸೊ ಆ್ಯಂಕರಿಂದ ಈಗ ಆ್ಯಕ್ಟರ್ ಆಗಿ ಬಡ್ತಿ ಪಡ್ಕೊಂಡಿದ್ದಾರೆ. ಅಧಿಪತ್ರ ಅಂತ ಈಗ ಸಿನಿಮಾ ಮಾಡ್ತಾ ಇದ್ದೀರಾ. ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ ರಿಲೀಸ್ ಆಗೋಕ್ಕೆ. ಈ ಅಧಿಪತ್ರ ಅಂದರೆ ಏನು ಸರ್? ಫಸ್ಟ್ ಸರ್, ಅಧಿಪತ್ರ ಅಂದರೆ ನಿಮಗೆ ವಾರೆಂಟ್ ಅಂತ ಒಂದು ಮೀನಿಂಗ್ ಬರುತ್ತೆ. ಸೊ ಈಗ ಪೊಲೀಸ್ನವ್ರು ಅರೆಸ್ಟ್ ಮಾಡಬೇಕು ಅಂತಂದರೆ ವಾರೆಂಟ್ ಹೊರಡಿಸ್ತಾರೆ, ವಾರೆಂಟ್ ಇಶ್ಯೂ ಮಾಡ್ತಾರೆ. ಇನ್ ಕೇಸ್ ದೇವ್ರೇನಾದ್ರು ಯಾರಿಗೆ ಶಿಕ್ಷೆ ಕೊಡಬೇಕು ಅಂತಂದರೆ ಅಧಿಪತ್ರ ಹೊರಡಿಸ್ತಾರೆ ಅನ್ನೋದು ಒಂದು ಮೀನಿಂಗ್. ಅದ್ರ ಜೊತೆ ಸಿನಿಮಾದಲ್ಲಿ ಕನೆಕ್ಟ್, ದೇವ್ರ ಶಿಕ್ಷೆ ಕೊಡುತ್ತೆ, ದೇವ್ರೇನಾದರೂ ಶಿಕ್ಷೆ ಕೊಡಬೇಕು ಅಂತಂದರೆ ಅಧಿಪತ್ರ ಹೊರಡಿಸ್ತಾರೆ ಅನ್ನೋದು ಒಂದು ಅರ್ಥ ಬರುತ್ತೆ ಅದಕ್ಕೆ. ಸೊ ಹಾಗಾಗಿ ಈ ಟೈಟ್ಲ್ ಅಧಿಪತ್ರ ಅಂತ ಇಟ್ಟಿದ್ದೀವಿ. ಅಧಿಪತ್ರ ಅಂತ. ಓಕೆ, ಅಧಿಪತ್ರ ಅಂತ ಇಟ್ಟ ಮೇಲೆ ಈಗ ಜಾನ್ವಿ ಅವರ ಹೀರೋಯಿನ್ ಯಾಕೆ ಸರ್? ಈಗ ಶೆಟ್ಟಿ ಅವ್ರ ಹೀರೋ ಆಗಿ ಯಾಕೆ? ಈಗ ಕ್ಯಾರೆಕ್ಟರ್ ಒಬ್ಬ ಡೈರೆಕ್ಟ್ರು ರೈಟಿಂಗ್ ಮಾಡುವಾಗ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದಾಗ ಅದಕ್ಕೆ ಫುಲ್ಫಿಲ್ ಮಾಡೋದು ಒಂದಿಷ್ಟು ಆರ್ಟಿಸ್ಟ್ಗಳು ಹುಡುಕ್ತಿರ್ತಾರೆ, ಯಾರನ್ನ ಮಾಡ್ಬೋದು ಅಂತ. ನನಗನ್ಸಿದ್ದು ಈ ಮಂಗಳೂರು ಕಡೆದ ಒಂದು ಆಚರಣೆ ಇರೋದ್ರಿಂದ ಸೊ ರೂಪೇಶ್ ಅವ್ರನ್ನ ಹಾಕೊಂಡು ಅದು ಫುಲ್ಫಿಲ್ ಆಗುತ್ತೆ ಅನ್ನೋದೊಂದು ಇತ್ತು. ಸೊ ಜಾನ್ವಿ ಅವ್ರ ಕ್ಯಾರೆಕ್ಟ್ರು ಕೂಡ ಅಷ್ಟೇ, ಅವ್ರಿಗೆ ತುಂಬ ಹತ್ತಿರದಿಂದ ಹಿಂದೆ ಏನಾಗಿದ್ರು ಅದೇ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಜಾನ್ವಿ ಅವ್ರು ಇದಕ್ಕೆ ಆಪ್ಟ್ ಆಗ್ತಾರೆ ಅನಿಸ್ತು. ಹಂಗಾಗಿ ಜಾನ್ವಿ ಅವರು ಇದಕ್ಕೆ ಆಯ್ಕೆ ಆದರು ಸರ್. ಓಕೆ ಸರ್, ಈಗ ಮಂಗಳೂರು ಪ್ರಾಂತ್ಯದ ಸಿನಿಮಾಗಳು ಅಂತ ಅಂದಾಗ, ಸೊ ಇತ್ತೀಚೆಗೆ ನಾವು ನೋಡ್ತಾ ಇರೋದು, ಈ ಹಿಂದೆ ಒಂದಷ್ಟು ಸಿನಿಮಾಗಳು ಬಂದಿದೆ, ಬಟ್ ಆಫ್ಟರ್ ಕಾಂತಾರ ಅಂತ ಬಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅಲ್ಲಿನ ಆಚಾರ ವಿಚಾರಗಳೆಲ್ಲ ತೋರಿಸುವಂಥ ರೀತಿ ಆಗಿರ್ಬೋದು, ಅದೆಲ್ಲ ಕಾಂತಾರದಿಂದ ಜನ ಎಕ್ಸ್ಪೆಕ್ಟೇಷನ್ ಕೂಡ ತುಂಬ ಮಾಡ್ತಾ ಇದ್ದಾರೆ. ಬಟ್ ನೀವು ಮಂಗಳೂರು ಕುಂದಾಪುರ ಭಾಗದವ್ರು ಆಗಿರೋದ್ರಿಂದ ಆ ಒಂದು ಆಚಾರ ಸಂಪ್ರದಾಯ ಎಲ್ಲ ಏನಿದೆ ಅವೆಲ್ಲ ನಿಮಗೆ ರೆಗ್ಯುಲರ್, ನೀವು ನೋಡಿರ್ತೀರ. ಬಟ್ ಈ ಕಡೆ ಭಾಗದ ಜನಗಳಿಗೆ ಏನು ಅಂತ ಅಂದರೆ ಗೊತ್ತಿರಲ್ಲ. ಸೊ ಏನೇನು ನೋಡಿದ್ರು ಹೊಸದಾಗಿ ನೋಡ್ತಾ ಇರ್ತಾರೆ. ಸೊ ಹಂಗಿದ್ದಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಹೆವಿ ಇಟ್ಕೊಂಡಾಗ ಈ ಸಿನಿಮಾ ಮೂಲಕ ಜನರ ಎಕ್ಸ್ಪೆಕ್ಟೇಷನ್ ಇನ್ನೊಂದು ಲೆವೆಲ್ ಹೋಗ್ಬೋದಾ ಅಂತ? ಖಂಡಿತ ಸರ್. ಯಾಕಂದರೆ ನಿಮಗೆ ಈಗ ಜನ ಥಿಯೇಟ್ರಿಗೆ ಬರಬೇಕು ಅನ್ನೋದು ಟೀಸರ್ನ ಟ್ರೈಲರ್ನ ಒಂದಿಷ್ಟು ರಿವ್ಯೂಸ್ಗಳು ನೋಡ್ತಾರೆ. ಸೊ ನಾವು ಟೀಸರ್ನ ರಿಲೀಸ್ ಮಾಡಿದ್ವಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಟ್ರೈಲರ್ ರಿಲೀಸ್ ಆಯಿತು ಮೊನ್ನೆ 27th ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಹಾಗಾಗಿ ಇವೆರಡು ಜನರಿಗೆ ಇಷ್ಟ ಆಗಿರೋದ್ರಿಂದ ಸೊ ಸಿನಿಮಾ ಕೂಡ, ಸಿನಿಮಾದಲ್ಲಿ ಏನಿದೆಯೋ ಅದನ್ನು ಪಾರ್ಟ್ ಕಟ್ ಮಾಡಿ ನಾವು ಟೀಸರ್ ಟ್ರೈಲರ್ ಬಿಟ್ಟಿರ್ತೀವಿ. ಸೊ ಹಂಗಾಗಿ ಕಂಪ್ಲೀಟ್ ಸಿನಿಮಾ ನೋಡಿದಾಗ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಒಂದು ಹೋಪ್ ಇದೆ ಸರ್. ಓಕೆ, ಈಗ ಕುಂದಾಪುರ ಮಂಗಳೂರು ಭಾಗದಲ್ಲಿ ನೀವು ನಮಗೆ ಸ್ಪೆಷಲ್ ಆಗಿ ಅಲ್ಲಿನ ಒಂದು ಕಲ್ಚರ್ ಯಾವ ರೀತಿಯಾಗಿ ತೋರ್ಸಕ್ಕೆ ಹೊರಟಿದ್ದೀರಾ ಅನ್ನೋದು? ಸರ್, ಈಗ ಅಲ್ಲಿ ನಾವು ಈ ಅಧಿಪತ್ರ ಸಿನಿಮಾದಲ್ಲಿ ಆಟಿ ಕಳಂಜ ಅಂತ ಒಂದು ಕಲ್ಚರ್ ಇದೆ. ಆಟಿ ಕಳಂಜ ಅಂತ. ಓಕೆ. ಸೊ ಆಟಿ ಅಮಾವಾಸ್ಯೆ ಅಂತ ಒಂದು ಕಲ್ಚರ್ ಇದೆ. ಅಲ್ಲಿ ನಡೆಯುವಂಥ ಕಲ್ಚರ್ನ ಆಟಿ ಕಳಂಜ ಅಂತ ಕರಿತೀವಿ ನಾವು. ಆ ದಿನ ಏನೇನು ನಡೆಯುತ್ತೆ, ಆಟಿ ಅಮಾವಾಸ್ಯೆ ದಿನ ನಡೆಯುತ್ತೆ. ಸೊ ಅಲ್ಲಿ ಆಟಿ ಕಳಂಜ ಬರುವಂಥದ್ದು ಕಾಸ್ಟ್ಯೂಮನ್ನು ಹುಡುಗ ಒಂದು ನಾವೇನು ಟ್ರೈಲ್ ನೋಡಿದ್ದೀವಿ, ಅದು ಕೋಲ ಥರ ಕಾಣಿಸುತ್ತೆ, ಬಟ್ ಅದು ದೈವರಾಜ್ಞೆ ಅಲ್ಲ, ಅದು ಇನ್ನೊಂದು ಆಚರಣೆ ಅಷ್ಟೇ. ಸೊ ಈ ಆಚರಣೆನ ಸಿನಿಮಾದಲ್ಲಿ ಒಂದು ತಗೊಬಂದಿದ್ದೀವಿ. ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್ ಎಲಿಮೆಂಟ್ಸ್ ಇರೋದ್ರಿಂದ ಆ ಕಲ್ಚರ್ ಕೂಡ ಒಂದು ಆ್ಯಡ್ ಆಗಿದೆ ಅಷ್ಟೇ ಸರ್. ಸರ್, ಈಗ ಇದು ನೀವು ಹೇಳಿದ್ರಿ ಅವಾಗಲೇ ಒಂದು ಡೆಬ್ಯೂ ಸಿನಿಮಾ ನಿಮ್ಮದು, ಈ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ. ಸರ್, ನೀವು ಕುಂದಾಪುರ ಭಾಗದವ್ರು ಆಗಿರೋದ್ರಿಂದ ಅಲ್ಲಿನ ಒಂದಷ್ಟು ಆಚರಣೆ ವಿಚಾರಣೆ ಎಲ್ಲ ನಿಮಗೆ ಕೂಡ ಗೊತ್ತಿರುತ್ತೆ. ಆ್ಯಂಡ್ ಈ ಕಡೆ ಈಗ ಫಾರ್ ಎಕ್ಸಾಂಪಲ್ ಸರ್, ಇವತ್ತಿನ ದಿನ ಅಮಾವಾಸ್ಯೆ ಅಂತ ಅಂದರೆ ಕೆಲವರು ಇಂಥ ದೇವ್ರಿಗೆ ಹೋದರೆ ಚೆಂದ ಇರುತ್ತೆ, ಅಂಥ ದೇವ್ರಿಗೆ ಹೋಗಿ ಒಂದು ತಡೆ ಓಡಿಸಿದ್ರೆ ಸರಿ ಇರುತ್ತೆ ಅನ್ನೋದೆಲ್ಲ ಒಂದಷ್ಟು ಇಲ್ಲಿನ ಒಂದಷ್ಟು ಜನರ ಮೈಂಡ್ಸೆಟ್ಟು. ಸೊ ಅಲ್ಲಿನ ಜನರ ಮೈಂಡ್ಸೆಟ್ ಹೇಗಿದೆ? ಯಾಕಂದರೆ ನೀವು ಚಿಕ್ಕ ವಯಸ್ಸಿಂದ ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಈ ಅಮಾವಾಸ್ಯೆ ಪೂರ್ಣಮಿ ಅಂತ ಬಂದಾಗ ಅಲ್ಲಿನ ಜನರ ನಂಬಿಕೆಗಳು ಹೇಗೆ ಸರ್? ಅಲ್ಲಿ ಯಾವ ಥರ ಅಂತಂದರೆ, ಈಗ ಇದು ಎಲ್ಲ ಅಮಾವಾಸ್ಯೆ ದಿನ ಬರುವಂಥದ್ದಲ್ಲ ಈ ಆಟಿ ಕಳಂಜ ಅನ್ನೋದು. ಸೊ ಈ ಮಳೆಗಾಲ ಏನು, ಈ ಜೂನ್ ಜುಲೈ ಆಗಸ್ಟ್ ಏನು ಮಳೆಗಾಲ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಕಡೆ ಅಲ್ಲಿ ತುಂಬ ಮಳೆ ಬರ್ತಿರುತ್ತಲ್ವ. ಮಳೆ ಬಂದಾಗ ಏನಾಗುತ್ತೆ, ಜನರು ಕಷ್ಟದಲ್ಲಿರ್ತಾರೆ. ಅವರಿಗೆ ಹಿಂದೆಲ್ಲ ಏನಾಗಿತ್ತು, ಸರಿಯಾಗಿ ತಿನ್ನೋದಕ್ಕೆ ಫುಡ್ಡು ಇರ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಆಟಿ ಅಮಾವಾಸ್ಯೆ ಅಂತ ಒಂದು ಬರುತ್ತೆ. ಇಲ್ಲಿ ನಾವು ಬೆಂಗಳೂರಲ್ಲಿ ಮಹಾಲಯ ಅಮಾವಾಸ್ಯೆ ಅಂತ ಒಂದು ಕರಿತೀವಿ ಅದನ್ನ. ಸೊ ಆ ದಿನ ಅವ್ರೇನು ಮಾಡ್ತಾರೆ, ಕಾಡಲ್ಲಿ ಒಂದು ಮರ ಸಿಗುತ್ತೆ, ಆಲೆ ಮರ ಅಂತ. ಆ ಆಲೆ ಮರದ ಕೆತ್ತನ್ನು ತಗೊಬಂದು ಕುಡಿದ್ರೆ, ಕಷಾಯ ಕುಡಿದ್ರೆ, ಅದರ ಕಷಾಯ ಮಾಡಿ ಕುಡಿದ್ರೆ ಅವರಿಗೆ ನೆಕ್ಸ್ಟ್ 1 ವರ್ಷ ಯಾವ ಕಾಯಿಲೆನೂ ಬರಲ್ಲ. ಹಿಂದೆಲ್ಲ ಈ ಡಾಕ್ಟ್ರು ಹಾಸ್ಪಿಟಲ್ ಇರಲಿಲ್ಲಲ್ವ. ಸೊ ಹಂಗಾಗಿ ಇವಾಗಲೂ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಆ ಕಷಾಯ ಕುಡಿತಾ ಇದ್ದೆ. ಸೊ ಹಾಗಾಗಿ ಆ ದಿನ ಏನು ಮಾಡುತ್ತೆ, ಆಟಿ ಅಮಾವಾಸ್ಯೆ ದಿನ ಆ ಕಷಾಯ ಕುಡಿದ್ರೆ ದೇಹದ ರೋಗ ಹೋಗುತ್ತೆ,
ಊರಿಂದ ಕೆಟ್ಟದ್ದೆಲ್ಲ ಹೊರಗಡೆ ಹೋಗುತ್ತೆ, ಮಾರಿ ದೂರ ಆಗುತ್ತೆ ಅಂತ. ಸೊ ಹಂಗಾಗಿ ಅದನ್ನ ಇಟ್ಕೊಂಡೆ ನಾನೊಂದು ಕಂಟೆಂಟ್ ಸಾಂಗ್ ಬರೆದಿದ್ದೆ, ಕಷ್ಟದ ದಿನಗಳು ಕಳೆದ ಹೋಗೋ ದಿನಗಳು, ಮಾರಿನ ದೂರಲು ಬಂದನು ಆಟಿಯ ಕಳೆಂಜ ಅಂತ. ಸೊ ಈ ಆಟಿ ಅಮಾವಾಸ್ಯೆ ದಿನ ದೇಹದಲ್ಲಿ ರೋಗ ಎಲ್ಲ ದೂರ ಹೋಗುತ್ತೆ, ಊರಿಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಸಂಪ್ರದಾಯ ಅದು. ಸೊ ಅದು ಇವಾಗಲೂ ಕೂಡ ನಿಮಗೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಮತ್ತು ಇಲ್ಲಿ ಸಕಲೇಶ್ಪುರದವರೆಗೂ ಮಾಡ್ತಾರೆ, ಆ ಕಲ್ಚರ್ ಎಲ್ಲ ಕಡೆ ಇದೆ ಅದು. ಓಕೆ. ಈಗ ಪ್ರತಿಯೊಂದು ದೇವರು ಪ್ರತಿಯೊಂದು ಗ್ರಾಮಗಳಿಗೆ ಹೋದ್ರು ಅಲ್ಲಿನ ಒಂದು ಗ್ರಾಮ ದೇವತೆ, ಸೊ ಅಲ್ಲಿ ಈ ಒಂದು ದೇವಿ ಆಚರಣೆ ಅನ್ನೋದೆಲ್ಲ ಆಗ್ತಾ ಇರುತ್ತೆ. ಈಗ ಮಂಗಳೂರು ಕುಂದಾಪುರ ನೋಡಿದ್ಮೇಲೆ ಜನರಿಗೆ ಗೊತ್ತಿರೋದು ಒಂದು ಕೊರಗಜ್ಜ, ಮೇನ್ ಗೊತ್ತಿರೋದು ಕೊರಗಜ್ಜ. ಸೊ ಕೊರಗಜ್ಜ ಆದಮೇಲೆ ಒಂದಷ್ಟು ಆ ಥರ ಆಚರಣೆ ವಿಚಾರ, ಈಗ ನೀವು ಹೇಳ್ದಂಗೆ ಇನ್ನೊಂದಷ್ಟು ದೇವರು ದೇವತೆಗಳು ದೈವ ಇವೆಲ್ಲವೂ ಕೂಡ ಇದೆ. ಆ ಥರ ಹೆಂಗಿದೆ, ಎಷ್ಟೆಷ್ಟು ಇದ್ದಾವೆ ಅಂತ? ಸರ್ ಈಗ ನಿಮಗೆ ದಕ್ಷಿಣ ಕನ್ನಡ ಅಂತಂದ್ರೆ ಅಲ್ಲಿ ದೈವಾರಾಧನೆ ಒಂದು ಜಾಸ್ತಿ ಪಟ್ಟಿನೇ ಇದೆ, ಅಲ್ಲಿ ದೇವ್ರನ್ನ ಜಾಸ್ತಿ ನಂಬ್ತಾರೆ, ಆಚಾರ ವಿಚಾರಗಳನ್ನ ಜಾಸ್ತಿ ಮಾಡ್ತಾರೆ. ಸೊ ಇದು ದೈವಾರಾಧನೆಗೆ ಬರೋದು ಸಂಪ್ರದಾಯ ಅಲ್ಲ ಇದು ಆಟಿ ಕಳಂಜ ಅನ್ನೋದು. ಇದು ಒಂದು ಜನಾಂಗ ಮಾಡ್ಕೊಂಡು ಬಂದಿರೋ, ಅಲ್ಲೊಂದಿಷ್ಟು ಜನರು ರೂಪಿಸ್ಕೊಂಡು ಮನೆಗೆ ಹೋಗ್ತಾರವ್ರು ಆ ದಿನ. ಆ ಆಟಿ ಅಮಾವಾಸ್ಯೆ ಏನಿದೆ ಅದನ್ನು ಪ್ರತಿಯೊಬ್ಬರ ಮನೆಗೆ ಹೋಗಿ ಒಂದಿಷ್ಟು ಥರ ಅಕ್ಕಿ ಇರ್ಬೋದು, ಕಾಯಿ ಇರ್ಬೋದು, ಈ ಥರದೆಲ್ಲ ಕಲೆಕ್ಟ್ ಮಾಡಿಕೊಂಡು ಸೊ ಈ ಥರದೊಂದು ಆಚರಣೆ ಮಾಡ್ತಾರೆ ಅವರು. ಸೊ ಹಂಗಾಗಿ ಇದಕ್ಕೂ ದೈವಾರಾಧನೆಗೂ ಸಂಬಂಧ ಇಲ್ಲ, ಇದೊಂದು ಆಚರಣೆ ಅಷ್ಟೇ ಅದು. ಸರ್ ಆಮೇಲೆ ಟ್ರೈಲರ್ ಬಿಡ್ತೀರಾ, ಟ್ರೈಲರ್ ನೋಡ್ತಿದ್ದಂಗೆ ಒಂದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತು. ಆಮೇಲೆ ರೂಪೇಶ್ ಶೆಟ್ಟಿ ಅವರು ಪೊಲೀಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ಜಾನ್ವಿ ಅವರು ಜರ್ನಲಿಸ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳು ಕೂಡ ಬರ್ತಾ ಹೋಗುತ್ತೆ. ಸೊ ಯಾವ್ಯಾವ ಏನೇನು ಪ್ಲೇ ಮಾಡುತ್ತೆ, ಆಮೇಲೆ ಕತೆ ಯಾವ ರೀತಿಯಾಗಿ ಏನಾದರೂ ಒಂದು ಹಿಂಟ್ ಬಿಟ್ಕೊಡ್ಬೋದು ಅಂತ ಅಂದರೆ? ಸರ್ ಕತೆ ವಿಷಯಕ್ಕೆ ಮುಂದೆ ನಿಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಒಂದು ಹುಲಿ ಕತೆ ಗೊತ್ತುಂಟಾ ಅಂತ. ಸೊ ಅದು ರಿಲೇಟೆಡ್ ಆಗಿನ ನಾವು ಟ್ರೈಲರ್ ಕಟ್ ಮಾಡಿರೋದು. ಸೊ ಹಂಗಾಗಿ ರೂಪೇಶ್ ಮತ್ತು ಇವರು ಜಾನ್ವಿ ಮೇಡಮ್ ಜೊತೆಗೆ ನಮ್ಮ ಒಂದಿಷ್ಟು ಹಿರಿಯ ಕಲಾವಿದರಿದ್ದಾರೆ. ರಘು ಪಾಂಡೇಶ್ವರ್ ಇರ್ಬೋದು, ಕಾಂತಾದಲ್ಲಿ ಮಾಡಿದ ಪ್ರಕಾಶ್ ಚಿಮ್ನಾಡ್ ಸರ್ ಇರ್ಬೋದು, ಮತ್ತು ದೀಪಕ್ ರೈ ಇರ್ಬೋದು, ಮಠ ಸರ್ ಇರ್ಬೋದು, ಪ್ರಶಾಂತ್ ನಟನ ಸರ್ ಅಂತ ಬೆಂಗಳೂರಿನವರು. ಸೊ ಈ ಥರ ಹಿರಿಯ ಕಲಾವಿದರಿದ್ದಾರೆ. ಸೊ ಹಂಗಾಗಿ ಅವ್ರು ಡಿಫ್ರೆಂಟ್ ಅವ್ರ ಕ್ಯಾರೆಕ್ಟರ್ಗಳು ನೀವು ಕೇಳ್ತಾ ಹೋದರೆ, ಪಟ್ಟಾಭಿರಾಮ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ, ಬಲರಾಮ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಈ ಥರದ ಒಂದಿಷ್ಟು ಹಿರಿಯ ಕಲಾವಿದರು ಜೊತೆಗೆ ರೂಪೇಶ್ ಶೆಟ್ಟಿ ಅವ್ರು ಜಾನ್ವಿ ಇರುವಂಥ ಒಂದು ಸಿನಿಮಾ ಇದು. ಓಕೆ. ಈಗ ಫಸ್ಟ್ ಡೆಬ್ಯೂ ಸಿನಿಮಾ ಅಂತ ಅಂದಾಗ ಇವಾಗಿನ ಜನಗಳು ಕೇಳುವಂಥದ್ದು ಒಂದಷ್ಟು ಕಂಟೆಂಟ್ಗಳು, ಏನು ಕಂಟೆಂಟ್ ಕೊಡೋಕೆ ಹೊರಟಿದ್ದೀರಾ, ಯಾವ ರೀತಿಯಾಗಿ ಸಿನಿಮಾ ಮಾಡ್ತೀರಾ ಅನ್ನೋದೊಂದಷ್ಟು. ಆಮೇಲೆ ಈಗ ಆಫ್ಟರ್ ಕೋವಿಡ್ ಅಂತ ಬಂದಾಗ OTT ಅವೆಲ್ಲ ಬಂದಮೇಲೆ ಜನಗಳು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಸಿನಿಮಾಗಳು ನೋಡೋಣ ಅನ್ನೋದಷ್ಟು ಎಕ್ಸ್ಪೆಕ್ಟೇಷನಲ್ಲಿದ್ದಾರೆ. ಸ್ಟಾರ್ಸ್ಗಳ ಸಿನಿಮಾ ಬಂತು ಅಂದಾಗ ಮಾತ್ರ ಥಿಯೇಟರ್ ಕಡೆ ಬರುವಂಥ ಸಂಖ್ಯೆ ಇದೆ. ಡೆಬ್ಯೂ ಡೈರೆಕ್ಟರ್ ಆಗಿ ನಿಮ್ಗೆ ಏನೇನೆಲ್ಲ ಚಾಲೆಂಜಸ್ ಇದೆ ಈಗ ವೀಕ್ಷಕರನ್ನ ಥಿಯೇಟರ್ಗೆ ಕರೆಯೋಕ್ಕೆ? ಸರ್ ಈಗ ಅದೇ ನೀವು ಹೇಳ್ದಂಗೆ ಜನ OTT ಮನೇಲಿ ನೋಡ್ಬೋದು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವ್ರು ಥಿಯೇಟ್ರಿಗೆ ಬರಬೇಕು ಅಂತ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಸಿಗಬೇಕು. ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಒಳ್ಳೆ ಕಂಟೆಂಟ್ ಇರಬೇಕು ನಿಮಗೆ. ಈಗ ನಿಮ್ಗೆ ಎಷ್ಟೋ ಸಿನಿಮಾಗಳು ಒಂದು ಕಂಟೆಂಟ್ ಇರುತ್ತೆ, ಅದನ್ನು 2 ಗಂಟೆ ಹೇಳಿರ್ತಾರೆ, 2 ಗಂಟೆ ಹೇಳಿರ್ತಾರೆ. ಬಟ್ ಇದ್ರೆ ನಮ್ಮ ಸಿನಿಮಾದಲ್ಲಿ ತುಂಬ ಕಂಟೆಂಟ್ಗಳಿದ್ದಾವೆ. ಸೊ ಅಧಿಪತ್ರ ಅನ್ನೋದೇ ಒಂದು ನಿಮ್ಗೆ ಅದರಲ್ಲಿ ಅಧಿಪತ್ರ ಬರೋದ್ರಲ್ಲಿ ಒಂದು ಗನ್ ಇದೆ, ಈ ಥರದ ಒಂದು 3-4 ಕಂಟೆಂಟ್ ಇದೆ. ಈ ಕರಾವಳಿ ಕಡೆ ಆಚರಣೆ ಇದೆ, ಸಸ್ಪೆನ್ಸ್ ಥ್ರಿಲ್ ಇದೆ. ಲಾಸ್ಟ್ ತನಕ ಕ್ಲೈಮ್ಯಾಕ್ಸ್ ತನಕ ಏನಾಗುತ್ತೆ ಅನ್ನೋದು ನಿಮ್ಗೆ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಟಿಲ್ ಕ್ಲೈಮ್ಯಾಕ್ಸ್ವರೆಗೂ ನಿಮಗೆ ಅದು ಏನು ಅಂತ ಸಸ್ಪೆನ್ಸ್ ಇದೆ. ಸೊ ಹಂಗಾಗಿ ಈ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತಂದ್ರೆ ನೀವು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಸರ್. ನೀವು ಅಧಿಪತ್ರ ಅಂತ ಏನು ಅಂತ ಕೇಳಿದಕ್ಕೆ ಅವಾಗಲೇ ಹೇಳ್ತಾ ಇದ್ರಿ, ದೇವರು ಕೊಡುವಂಥ ಶಿಕ್ಷೆ ಅಧಿಪತ್ರ ಹೊಡಿಸೋದು ಅಂತ. ಇಲ್ಲಿ ಯಾವ ಥರ ಅಧಿಪತ್ರ ಹೊಡಿಸ್ಬೋದು ದೇವರು ಅಂತ? ಸರ್ ಈಗ ಇದನ್ನ ಅಧಿಪತ್ರ ದೇವರು, ಒಂದು ದೇವ್ರು ಕೊಡುವ ಆದೇಶಕ್ಕೆ ಅಧಿಪತ್ರ ಅಂತ ಕರೀತಾರೆ. ಇನ್ನೊಂದು ಅಧಿಪತ್ರ ಅಂದ್ರೆ ಇನ್ನೊಂದು ಮೀನಿಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಏನಕ್ಕೆ ಅಧಿಪತ್ರ ಅಂತ ಇಟ್ಟೆ ಅಂತಂದ್ರೆ ಅದನ್ನ ಸಸ್ಪೆನ್ಸ್ ಆಗಿ ಇಟ್ಟರೆ ಬೆಟ್ರು, ಜನ ಸಿನಿಮಾಗೆ ಬಂದು ನೋಡಿದಾಗ ಒಂದಿಷ್ಟು ಜಾಸ್ತಿ ಕ್ಲಾರಿಟಿ ಸಿಗುತ್ತೆ ಅಂತ ಅವ್ರಿಗೆ. ಓಕೆ. ಸೊ ಈಗ ಜನಗಳು ನಾನು ಅವಾಗಲೇ ಹೇಳ್ದಂಗೆ ಒಂದಷ್ಟು ಪ್ರಶ್ನೆಗಳು ಒಂದಷ್ಟೆಲ್ಲ ಇದ್ದೇ ಇರುತ್ತೆ. ಆಮೇಲೆ ಈಗ ಡೆಬ್ಯೂ ಡೈರೆಕ್ಟರ್ ಆಗಿ ಒಂದಷ್ಟು ಚಾಲೆಂಜಸ್ನು ಕೂಡ ಫೇಸ್ ಮಾಡುವಂಥದ್ದಿದೆ. ಈಗ ನೀವು ಆ ಭಾಗದ ಡೈರೆಕ್ಟರ್ ಆಗಿ ಈ ಸಿನಿಮಾ ಇದಾದ್ಮೇಲೆ ಆಫ್ಟರ್ ಸಕ್ಸಸ್ ನೆಕ್ಸ್ಟ್ ಯಾವ ಥರ, ಇದೇ ಥರ ಒಂದಷ್ಟು ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆಯಾ, ಇಲ್ಲ ಇದು ಬಿಟ್ಟು ಬೇರೆ ಏನಾದರೂ ಜಾನರ್ ಮಾಡಬೇಕು ಅಂತ ಏನಾದರೂ ಮೈಂಡಲ್ಲಿ ಇದೆಯಾ, ಹೆಂಗೆ ಅಂತ? ಸರ್ ನೀವು ಹೇಳಿದ ಸಕ್ಸಸ್ ಅಂತ ನಿಮ್ಮ ವರ್ಡ್ಸ್ ಥರನೇ ಸಕ್ಸಸ್ ಆಯಿತು ಅಂತಂದರೆ, ಈ ಥರದ ಒಬ್ಬ ಡೈರೆಕ್ಟ್ರಿಗೆ ಎಲ್ಲ ಪ್ಯಾಟರ್ನ್ ಟಚ್ ಮಾಡಬೇಕು ಅಂತ ಇರುತ್ತೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರು. ನೆಕ್ಸ್ಟ್ ನನ್ನ ಹತ್ರ ಇರೋದು ನಂತರ ಬೇರೆ ಬೇರೆ ಸಬ್ಜೆಕ್ಟ್ಗಳಿದ್ದಾವೆ, ಲೈಕ್ ರಾ ಸಬ್ಜೆಕ್ಟ್ ಆಗಿರ್ಬೋದು, ಬೇರೆ ಸೊ ಅದರದ್ದು ಒಂದಿಷ್ಟು ಪ್ಲ್ಯಾನ್ಗಳು ನಡೀತಾ ಇದೆ ಸರ್. ಇಲ್ಲ ಸರ್, ಆಲ್ ಓವರ್ ಕರ್ನಾಟಕಕ್ಕೆ ತಗೊಳ್ಳೋಂಥದ್ದು ಆ ಥರ ಬೇರೆ ಥರ ಜಾನ್ರು. ಸೊ ಈಗ ನಾನು ಫಸ್ಟ್ ಏನೋ ಮಾಡಬೇಕು ಅಂತ ನಾನು ಒಂದಿಷ್ಟು ಆಡಿಯನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು. ನನಗೆ ಗೊತ್ತು ಎಲ್ಲ ಕಡೆ ಇದು ಕಷ್ಟ ರೀಚ್ ಆಗೋದು ಅಂತ. ಹಾಗಾಗಿ ಯಾರಿಗೆ ಸಿನಿಮಾ ಮಾಡಬೇಕು ಅನ್ನೋ ಕ್ಲಾರಿಟಿ ಇರಬೇಕು ಫಸ್ಟು ಸಿನಿಮಾ ಡೈರೆಕ್ಟರ್ ಆಗೋರಿಗೆ. ಹಾಗಾಗಿ ಇದನ್ನು ಯಾವ ಆಡಿಯನ್ಸಿಗೆ ಮಾಡಿದ್ದೀವಿ ಅಂತ ತಲೆಯಲ್ಲಿ ಇಟ್ಕೊಂಡು ಈ ಅಧಿಪತ್ರ ಮಾಡಿದ್ದೀವಿ. ನೆಕ್ಸ್ಟ್ ಮಾಡುವಂಥದ್ದು ಎಲ್ಲರಿಗೂ ಆಗುವಂಥ ಒಂದು ಸಿನಿಮಾ ಥರ.